ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ ಮಕ್ಕಳ ನಾನು ನಿಮ್ಮ ಗುರು ಸರ್. ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ FA1ಗೆ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳೋದಕ್ಕೆ. ಮಕ್ಕಳ, ಇದನ್ನು ಹೇಳ್ತಿರೋ ಕಾರಣ ಇಷ್ಟೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಇಷ್ಟು ದಿನ ನೀವು ಕೂಡ ಅಷ್ಟು ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಇಲ್ಲದೇ ಇರ್ಬೋದು. ಸೊ ಮಾಡ್ಕೊಂಡಿದ್ರೆ ಈ ಕ್ವಶನ್ಸ್ನ ಇನ್ನು ಮತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಸಪೋಸ್ ನೀವೇನಾದರೂ ಇದುವರೆಗೂ ಕೂಡ ಕರೆಕ್ಟಾಗಿ ಓದ್ಕೊಂಡಿಲ್ಲ ಅಂತಂದರೆ ಈ ಕ್ವಶನ್ಸ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗ್ಬೋದು. ಆ್ಯಂಡ್ ಮಕ್ಕಳ, ಯಾವುದೇ ಕಾಲೇಜ್ಗೆ ಹೋಗಲಿ ಇದೇ ಕ್ವಶನ್ಸ್ಗಳನ್ನ ಕೊಡ್ತಾರೆ. ಯಾಕಂದರೆ ಈ ಕ್ವಶನ್ಸ್ಗಳನ್ನೇ ಮಕ್ಕಳ ಫೈನಲ್ ಎಕ್ಸಾಮ್ ಬರೋದು. ಆ್ಯಂಡ್ ಯಾವುದೇ ಕಾಲೇಜಲ್ಲಾದರೂ ಪ್ರಿಪ್ರೇಷನ್ಸ್ನ ಮಾಡಬೇಕಾದ್ರೆ ಫೈನಲ್ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅದ್ರ ಮೇಲೇ ಕ್ವಶನ್ಸ್ಗಳನ್ನ ಕೊಡ್ತಾರೆ. ಅದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯ. ಹಾಗಾದರೆ ಮಕ್ಕಳ, ನಾನು ಯಾವ ಕ್ವಶನ್ಸ್ನ ಹೇಳ್ತೀನಿ ಆ ಕ್ವಶನ್ಸ್ನ ಓದಿದ್ರೆ ಖಂಡಿತ ಸರ್ ಔಟ್ ಆಫ್ ಔಟ್ ಬರುತ್ತಾ ಅಂದರೆ ಪಕ್ಕಾ ಬರುತ್ತೆ ಮಕ್ಕಳ, ನೋ ಡೌಟ್ ಇನ್ ಇಟ್. ಯಾಕಂದರೆ ಲಾಸ್ಟ್ ಇಯರ್ ಓವರ್ 172 ಔಟ್ ಆಫ್ ಔಟ್ಸ್ನ ನಮ್ಮ PW ಕನ್ನಡ ಚಾನಲಲ್ಲಿ ಮಕ್ಕಳ ನಮ್ಮ ಸ್ಟೂಡೆಂಟ್ಸ್ಗಳು ತೊಗೊಂಡಿದ್ದಾರೆ. ಸೊ ಇದು ಆಲ್ರೆಡಿ ಪ್ರೂವನ್ ರಿಸಲ್ಟ್ಸ್ ಆಗಿರೋದ್ರಿಂದ ಮಕ್ಕಳ ನೀವು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿ ಖಂಡಿತ ಓದ್ಬೋದು. ಆ್ಯಂಡ್ PYQs ಮತ್ತು ನೀವು ಆಲ್ರೆಡಿ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ರೆಫರ್ ಮಾಡಿದರೆ ಮಕ್ಕಳ ಇದೇ ಕ್ವಶನ್ಸ್ ಇರುತ್ತೆ, ಅದು ನಿಮಗೂ ಕೂಡ ಆಲ್ರೆಡಿ ಗೊತ್ತಾಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ನೀವು ಮಕ್ಕಳ MCQs ಮೇಲೆ ಕೂಡ ಡಿಪೆಂಡ್ ಆಗಬೇಕು. ಆ್ಯಂಡ್ MCQs ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಗೊತ್ತಾಗಬೇಕಂದ್ರೆ ಮಕ್ಕಳ ಮತ್ತೆ ನೀವು ಕಮೆಂಟ್ ಹಾಕ್ಬೇಕಷ್ಟೇ, ಸರ್ ವಿ ವಾಂಟ್ MCQ ಕ್ವಶನ್ಸ್ ಅಂತ. ಮತ್ತೆ ಮಕ್ಕಳ ನಾನು ನಿಮ್ಮ ಮುಂದೆ ಬರ್ತೀನಿ ಅತಿ ಶೀಘ್ರದಲ್ಲಿ MCQ ಕ್ವಶನ್ಸ್ ಯಾವುದು ಅಂತ ನಿಮಗೆ ತಿಳಿಸೋದಕ್ಕೆ. ಹಾಗಾದ್ರೆ ಇವತ್ತು ಮಕ್ಕಳ ಜಸ್ಟ್ ಸ್ಕ್ರೀನ್ಶಾಟ್ ತಗೊಳ್ತಾ ಹೋಗಿ. ಸೊ ಪ್ರತಿಯೊಂದು ಸ್ಲೈಡ್ಸ್ನು ಕೂಡ ಜಸ್ಟ್ ಮುಂದೆ ಮಾಡ್ತಾ ಹೋಗ್ತೀನಿ. ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ಸ್ ಆ್ಯಂಡ್ ಈ ಕ್ವಶನ್ಸ್ಗಳನ್ನ ಪ್ರಿಪೇರ್ ಆಗಿ ಮಕ್ಕಳ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ಓಕೆನಾ? ಸೊ ಹಾಗಾದ್ರೆ ಮೊದಲನೇದಾಗಿ ಕಮಿಂಗ್ ಟು ದ ಸ್ಟೂಡೆಂಟ್ಸ್, ದೀಸ್ ಆರ್ ದ ಕ್ವಶನ್ಸ್ ವಿಚ್ ಯು ನೀಡ್ ಟು ಗೋ ಥ್ರೂ. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಮಕ್ಕಳ 3 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಸ್. ಸೊ ಗೊತ್ತಿದೆ ಮಕ್ಕಳ, 5 ಮಾರ್ಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ ಇದರಲ್ಲಿ, ನೋ ಡೌಟ್ ಇನ್ ಇಟ್. ಆ್ಯಂಡ್ ಇಷ್ಟು ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು. ಆ್ಯಂಡ್ 3 ಮಾರ್ಕ್ಸ್ ಅಲ್ಲಿ ಮಕ್ಕಳ ಇಷ್ಟು ಕ್ವಶನ್ಸ್ನ ಓದ್ಕೊಳ್ಳಿ. ಎಸ್ಪೆಷಲಿ ಶೋ ದ್ಯಾಟ್ ಈಕ್ವಲೆನ್ಸ್ ರಿಲೇಷನ್ ಅಂತ ಏನು ಬರುತ್ತೆ ಮಕ್ಕಳ, ಆ ಕ್ವಶನ್ಸ್ಗಳ ಮೇಲೆ ಗಮನ ಕೊಡ್ತಾ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ಮಕ್ಕಳ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಅಷ್ಟೇ ಕೊಡೋಕ್ಕೆ ಸಾಧ್ಯ. ಆ್ಯಂಡ್ ಮಿಸಲೇನಿಯಸಲ್ಲಿ ಫಸ್ಟ್ 7 ಕ್ವಶನ್ಸ್ ಏನಿದೆ ಅದನ್ನು ಕೂಡ ಓದ್ಕೊಳ್ಳಿ. ಸೊ ಅದನ್ನು ಕೆಲವು ಟೈಮಲ್ಲಿ ಕೇಳ್ತಾರೆ, ಕೆಲವು ಟೈಮಲ್ಲಿ ಕೇಳಲ್ಲ, ಅದಕ್ಕೆ ಇಲ್ಲಿ ಬರ್ದಿಲ್ಲ. ಬಟ್ ಟೈಮ್ ಇದ್ದರೆ ಇದೆಲ್ಲ ಓದಿ ಮುಗಿಸಿ ನಿಮಗೆ ಟೈಮ್ ಇದ್ದರೆ ಮಕ್ಕಳ ಅದನ್ನು ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಆ್ಯಂಡ್ ನೆನಪಿರಲಿ, ಇದರಲ್ಲಿ ನಿಮಗೆ 4 ಪ್ರೂಫ್ ಇದೆ. ಯಾವುದು? 2 sin inverse of x equals to sin inverse of 2x into root of 1 minus x square. And again 2 cos inverse of x is equal to sin inverse of 2x into root of 1 minus x square. 3 sin inverse of x, sin inverse of 3x minus 4x cube. And 3 cos inverse of x which is equal to cos inverse of 4x cube minus 3x. ಈ 4 ಪ್ರೂಫ್ ಕೂಡ ಮಕ್ಕಳ ತುಂಬ ಇಂಪಾರ್ಟೆಂಟ್. ಈ 4ರಲ್ಲಿ ಒಂದು ಪ್ರೂಫ್ 2 ಮಾರ್ಕ್ಸ್ ಕೇಳ್ತಾರೆ, ನೋ ಡೌಟ್. ಓಕೆ, ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಮ್ಯಾಟ್ರಿಸಸ್. ಸೊ ಮ್ಯಾಟ್ರಿಸಸಲ್ಲಿ ನೋಡಿ 3 ಮಾರ್ಕ್ಸ್ಗೆ ಇಷ್ಟು ಕ್ವಶನ್ಸ್ ಓದ್ಕೊಳ್ಳಿ ಮಕ್ಕಳ, ಸಾಕು. ಆ್ಯಂಡ್ ಖಂಡಿತ ಹೇಳ್ತಾ ಇದ್ದೀನಿ, ಇಲ್ಲಿ ಏನು 2 ಕ್ವಶನ್ಸ್ ಇದೆ ಇದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ದಿಸ್ ವಿತ್ ಮೋರ್ ಆನೆಸ್ಟ್ ಸ್ಟೂಡೆಂಟ್ಸ್. ಈ 2 ಕ್ವಶನಲ್ಲಿ 1 ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. 99% ಆಫ್ ದಿ ಕಾಲೇಜಸ್ ಇದನ್ನೇ ಕೇಳ್ತಾರೆ. ಎಲ್ಲೋ 1% ಸ್ವಲ್ಪ ನಿಮಗೆ ಚೇಂಜಸ್ ಮಾಡಬೇಕಂದ್ರೆ ಈ ಕ್ವಶನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ 3 ಕ್ವಶನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಈ ಕ್ವಶನ್ಸ್ಗಳಿಗೆ ಗಮನ ಕೊಡಿ ಮಕ್ಕಳ, ಓಕೆನಾ? ಫೈನ್. ಸೊ ನೆಕ್ಸ್ಟ್ ಬಂದು ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸ್ ಇಷ್ಟು ಕ್ವಶನ್ಸ್ ಓದ್ಕೊಳ್ಳಿ ಮಕ್ಕಳ, ಸಾಕು. ಖಂಡಿತ ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ನಿಮ್ಮ ಏನು ಮಕ್ಕಳ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದೆ ಅದನ್ನು ಚೆನ್ನಾಗಿ ಮಾಡಿ ಕೂತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಸಾಕು. ಓಕೆನಾ? ಫೈನ್. ಸೊ ನೆಕ್ಸ್ಟ್ ಬಂದು ನಿಮಗೆ ಕಮಿಂಗ್ ಟು ದಿಸ್ ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ಸಲ್ಲಿ ಮಕ್ಕಳ ಏರಿಯಾ ಆಫ್ ಟ್ರಯಾಂಗಲಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇದರಲ್ಲಿ 4 ಟೈಪ್ ಕ್ವಶನ್ ಇದೆ ಮಕ್ಕಳ, 4 ಟೈಪ್ನೂ ಕೂಡ ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ನೆನಪಿರಲಿ, ಏರಿಯಾ ಆಫ್ ಟ್ರಯಾಂಗಲ್ ಪಾಸಿಟಿವ್ ಆಗಿರುತ್ತೆ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಮಕ್ಕಳ. ಆ್ಯಂಡ್ ಆಲ್ಸೋ ಕಮಿಂಗ್ ಟು ದಿಸ್ 4 ಮಾರ್ಕ್ಸ್ ಕ್ವಶನ್ಸ್. ಈ ಸಲ 4 ಮಾರ್ಕ್ಸ್ ಕ್ವಶನ್ಸ್ನ ಕೂಡ ಇನ್ಕ್ಲೂಡ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ಮಕ್ಕಳ ಇದನ್ನು ನೀಟಾಗಿ ಓದ್ಕೊಳ್ಳಿ, ಓಕೆನಾ? ಸೊ ದೆನ್ 4.4 ಎಕ್ಸೈಸಲ್ಲಿ 12th ಮತ್ತು 13th ಕ್ವಶನ್ನ ಕೂಡ ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ಇಷ್ಟೆಲ್ಲ ಕೂಡ 4 ಮಾರ್ಕ್ಸ್ಗೆ ಸೇರಿದ್ದೇನೆ. ಆ್ಯಂಡ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್, ದಿಸ್ ಇಸ್ ದ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಮಿಸಲೇನಿಯಸಲ್ಲಿ ಒಂದು ಕ್ವಶನ್ ಇದೆ, ಈ ಕ್ವಶನ್ನ ಕೂಡ ಓದ್ಕೊಳ್ಳಿ. ಕೇಳಿರೋದು ಕಡಿಮೆ, ಬಟ್ ಕೇಳೋ ಚಾನ್ಸಸ್ ಕೂಡ ಇರುತ್ತೆ, ಓಕೆನಾ? ಬಟ್ ಈ ಕ್ವಶನ್ಸ್ಗಳ ಮಕ್ಕಳ ಜಾಸ್ತಿ ಗಮನ ಕೊಟ್ಟರೆ ಸಾಕು. ಫೈನ್. ಸೊ ನೆಕ್ಸ್ಟ್ ಬಂದು ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಸೊ ಇದು 3 ಮಾರ್ಕ್ಸ್ ಕ್ವಶನ್ಸ್. ಆ್ಯಂಡ್ ಇದು ಕೂಡ ಮಕ್ಕಳ 3 ಮಾರ್ಕ್ಸ್ ಕ್ವಶನ್ಸ್, ಓಕೆ? ಸೊ ಇದರಲ್ಲಿ ನೆಕ್ಸ್ಟ್ ಬಂದು ಇದು 2 ಮಾರ್ಕ್ಸ್ ಕ್ವಶನ್ಸ್ ಆಗುತ್ತೆ. ಸೊ ದೀಸ್ ಆರ್ ದ 2 ಮಾರ್ಕ್ಸ್ ಕ್ವಶನ್ಸ್. ಸೊ ನನಗೆ ಗೊತ್ತಿರೋ ವಿಷಯ ಪ್ರಕಾರ 5.3 ತನಕ ಆಲ್ಮೋಸ್ಟ್ ಕಾಲೇಜ್ಗಳಲ್ಲಿರೋದು. ಕೆಲವು ಕಾಲೇಜ್ಗಳಲ್ಲಿ 5.7 ತನಕ ಕೂಡ ಇಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಮಕ್ಕಳ ಇನ್ಕ್ಲೂಡಿಂಗ್ ಯುವರ್ 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ನಾನು ತಂದಿದ್ದೀನಿ. ಸೊ ಇದರಲ್ಲಿ ನೋಡಿ, ಸೊ ಇದರಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಕಂಟಿನ್ಯೂಟಿಯಲ್ಲಿ. ಸೊ ಇಷ್ಟು ಕ್ವಶನ್ಸ್ ಓದ್ಕೊಳ್ಳಿ ಮಕ್ಕಳ, ಸಾಕು. ದೀಸ್ ಕ್ವಶನ್ಸ್ ಆರ್ ಮೋರ್ ದೆನ್ ಇನಫ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ದೀಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ 5 ಮಾರ್ಕ್ಸ್, ಓಕೆನಾ? ಸೊ ಹಾಗಾದರೆ ಇಷ್ಟು ಕ್ವಶನ್ಸ್ನ ನೀಟಾಗಿ ಓದ್ತಿರಲ್ಲ. ಸೊ ಇಷ್ಟೆಲ್ಲನೂ ಕೂಡ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಲ್ಲ ಮಕ್ಕಳ? ಫೈನ್. ಸೊ ಹಾಗಾದರೆ
ಮಕ್ಕಳ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ. ಅಂಟಿಲ್ ದ್ಯಾನ್ ಕೀಪ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ನೆನಪಿಲಿ ಮಕ್ಕಳ, ನೀವೇನು ವರ್ಕ್ ಮಾಡ್ತೀರಿ ಆ್ಯಂಡ್ ನೀವೇನು ಶ್ರಮ ಪಡ್ತೀರಿ ಮಕ್ಕಳ, ಅದಷ್ಟೇ ನಿಮ್ಮನ್ನು ಕಾಯೋದು. ದರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಓಕೆನಾ? ಸೊ ಆಲ್ ದ ಬೆಸ್ಟ್ ಮಕ್ಕಳ, ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಆಲ್ ದ ಬೆಸ್ಟ್, ಬಾಯ್.